ಇಂತಹ ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ನನಗೆ ಅನೇಕ. ಅಲ್ಲಿ ಮಾತಾಡುವರ ಮಾತುಗಳು ವಿಚಿತ್ರವೂ ಹೌದು, ಅನೇಕವೂ ಹೌದು. ಎಲ್ಲರೂ ಗುರುಗಳಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಎಲ್ಲರೂ ಅವರು ಹಾಗೆ ಮಾಡಿದ, ಅವನಿಂದ ನಮ್ಮ ಸಮಾಜ ಹೀಗಾಯಿತು, ನನ್ನ ಸಮಾಜಕ್ಕೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತಿಷ್ಟೆಲ್ಲ ಹೇಳ್ತಾರೆ. ನನ್ನ ಸಮಾಜದ ಒಗ್ಗಟ್ಟಿಗೆ ನಾನೇನು ಮಾಡಬೇಕು ಅನ್ನೋದನ್ನು ಇಲ್ಲಿವರೆಗೂ ಯಾರೂ ಹೇಳಲಿಲ್ಲ. ಸರಿಯಾಗಿ ನಾವು ಆಲೋಚನೆ ಮಾಡಿದಾಗ ಯಾವ ನಮ್ಮ ಹೆಮ್ಮೆಯ ಹಿಂದೂ ಸಮಾಜೋತ್ಸವವಿದೆ, ಕೇವಲ ಅದನ್ನು ಕೂಡಿಸಿ ಓದಬೇಡಿ. ಹಿಂದೂ ಸಮಾಜೋತ್ಸವ ಅಷ್ಟೇ ಅಲ್ಲ, ಹಿಂದೂ ಪ್ಲಸ್ ಸಮಾಜದ ಉತ್ಸವ ಇದು. ಇಡೀ ಜಗತ್ತಿನಲ್ಲಿ ಏಕಮಾತ್ರ ಧರ್ಮ, ಕೇವಲ ತನಗಷ್ಟೇ ಒಳಿತಾಗಬೇಕು ಅಂತ ಹೇಳಿದ್ದಲ್ಲ, ದೇವರಿಗೆ ಕೇಳಿದ್ದಲ್ಲ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನನಗೆ ತಿನ್ನೋದಕ್ಕೆ ಒಂದು ಅರ್ಧ ರೊಟ್ಟಿ ಕಮ್ಮಿಯಾದರೂ ಚಿಂತೆ ಇಲ್ಲ, ಪಕ್ಕದವ ಚಂದಾಗಿರಲಿ ಅಂತ. ನಾನು ಕಷ್ಟದಲ್ಲಿದ್ದರೂ ಪರವಾಗಿಲ್ಲ, ನನ್ನ ಪಕ್ಕದ ಮನೆಯವ ಇರಬೇಕು ಅಂತ ಪ್ರಾರ್ಥನೆ ಮಾಡುವ ಏಕೈಕ ಸನಾತನ ಧರ್ಮ ಅದು ನನ್ನ ಹಿಂದೂ ಧರ್ಮ, ಅದು ನನ್ನ ಹಿಂದೂ ಧರ್ಮ. ಮಿತ್ರರೇ, ನೆನಪಿರಲಿ, ನಿನ್ನೆ ಮೊನ್ನೆ ಎಲ್ಲ ಸಮಾಜದ ಜಗತ್ತಿನ ಅನೇಕ ಸನ್ನಿವೇಶಗಳನ್ನು ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀರಿ. ಇವ ನನ್ನವ, ಇವ ನನ್ನ ಜಾತಿಗೆ ಸಂಬಂಧಪಟ್ಟವ, ಇವ ನನ್ನವ ಅಲ್ಲ ಅಂತ ಹೇಳದೆ ಇವರೆಲ್ಲರೂ ಭರತ ಭೂಮಿಯ ಹೆಮ್ಮೆಯ ಮಕ್ಕಳು, ಹಿಂದೂ ಸಮಾಜ ಬಾಂಧವರು ಅಂತ ಹೇಳಿ ನನ್ನ ಭಾರತ ದೇಶ ಹೊರದೇಶದಲ್ಲಿ ಸಿಕ್ಕ ಎಲ್ಲ ನನ್ನ ಭಾರತೀಯರನ್ನ ಅವ ಇವ ಎನ್ನದೆ ಎಲ್ಲರನ್ನೂ ಭಾರತಕ್ಕೆ ಕರ್ಕೊಂಡು ಬಂತು. ನನ್ನ ಭಾರತ ಭೂಮಿಯ ಫಲವತ್ತತೆನೇ ಹಾಗೆ ರೀ. ಈ ಭಾರತದ ಈ ನನ್ನ ಹೆಮ್ಮೆಯ ಸನಾತನ ಹಿಂದೂ ಸಂಪ್ರದಾಯದ ಈ ವಿಚಾರಗಳನ್ನು ನೋಡಿ ಎಂದೂ ತಮ್ಮ ದೇಶದ ರಾಜನನ್ನ ಬಿಟ್ಟು ತನ್ನ ದೇಶಕ್ಕೆ ಆಗಮಿಸುವಂತಹ ಕೆಲವು ಬೆರಳೆಣಿಕೆಯ ಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು ಬಿಟ್ಟು ಅರಬ್ ಪ್ರಾಂತದ ಯಾವ ಫೈಟರ್ ಜೆಟ್ಗಳು ಕೂಡ ಎಸ್ಕಾರ್ಟ್ ಆಗಿ ಬರೋದಿಲ್ಲ, ಗೊತ್ತಿರಲಿ. ಆದರೆ ನನ್ನ ಸನಾತನ ಹಿಂದೂ ಸಂಪ್ರದಾಯದ ಭಾರತ ದೇಶದ ಎಲ್ಲ ಜನರನ್ನ ಈ ಭರತ ಭೂಮಿ ಕರ್ಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ಆ ನಮ್ಮ ಭಾರತ ದೇಶದ ವಿಮಾನಕ್ಕೆ ಎಸ್ಕಾರ್ಟ್ ಆಗಿ ಆ ಪರಕೀಯ ದೇಶದ ಫೈಟರ್ ಜೆಟ್ಗಳು ಬರ್ತವೆ ಅಂದರೆ ನನ್ನ ಹಿಂದೂ ಸಮಾಜ ಯಾವ ಮಟ್ಟಕ್ಕಿದೆ ವಿಚಾರ ಮಾಡಿ, ನನ್ನ ಭಾರತ ದೇಶ ಯಾವ ಮಟ್ಟಕ್ಕಿದೆ ವಿಚಾರ ಮಾಡಿ. ನನ್ನ ಭಾರತ ದೇಶದ ದೊಡ್ಡ ಧ್ಯೇಯವಾಕ್ಯ ಏನು? ಸಂಗಚ್ಛಧ್ವಂ ಸಂವಾದಸ್ವಂ. ಎಲ್ಲರೂ ಜೊತೆಯಾಗಿ ನಡೀರಿ, ನಿಮ್ಮ ಗುರಿ ಮುಟ್ಟುವ ತನಕವೂ ಕೂಡ ಎಂದಿಗೂ ನಿಲ್ಲಬೇಡಿ. ಎಂಥ ವಾಕ್ಯ ಇದು, ನಾವು ಮರ್ತೇ ಬಿಟ್ವಿ. ಅಕೇಶನಲ್ಲಿ ಡ್ರೆಸ್ ಹಾಕೊಳ್ಳೋದು ಅಂತ ಕರೀತಾರೆ, ನಿಮಗೆಲ್ಲ ಗೊತ್ತಿರಬೇಕು. ಮದುವೆಗೊಂದು ಬಟ್ಟೆ, ಕಾರ್ಯಕ್ರಮಕ್ಕೊಂದು ಬಟ್ಟೆ, ನನ್ನ ಮನೆ ಕಾರ್ಯಕ್ರಮಕ್ಕೊಂದು ಬಟ್ಟೆ, ಹೊರಗಿನ ಕಾರ್ಯಕ್ರಮಕ್ಕೊಂದು ಬಟ್ಟೆ, ಎಲ್ಲೋ ತೀರಿ ಹೋದಲ್ಲೊಂದು ಬಟ್ಟೆ, ಏನೋ ಮತ್ತೊಂದು ಕಡೆ ಮಗದೊಂದು ಬಟ್ಟೆ ಅನ್ನುವಂತೆ ಈ ಕೇಸರಿ ಬಣ್ಣ ಆಕೇಶನಲ್ಲಿ ಹಾಕಿಕೊಳ್ಳುವ ಬಟ್ಟೆಯಾಗಿದೆ ನಮ್ಮ ದುರಂತ. ಹಿಂದೂ ಸಮ್ಮೇಳನಕ್ಕೆ ಮಾತ್ರ ಸೀಮಿತನ ಇದು ಕೇಸರಿ ಬಟ್ಟೆ? ಎಂಥ ದೊಡ್ಡ ದುರಂತ ಇದು! ಪ್ರತಿನಿತ್ಯವೂ ಹಣೆ ಮೇಲೆ ಉದ್ದ ತಿಲಕವನ್ನು ಇಟ್ಟುಕೊಂಡು ಕೇಸರಿ ಬಟ್ಟೆಯನ್ನು ಹೆಮ್ಮೆಯಿಂದ ಹಾಕಿಕೊಂಡು ಪ್ರತಿನಿತ್ಯ ತಿರುಗಾಡಬೇಕಾದ ನಾವು ಯಾವುದೋ ಒಂದು ವರ್ಷಕ್ಕೊಂದು ಆದ ಕಾರ್ಯಕ್ರಮಕ್ಕೆ ಹಾಕಿಕೊಳ್ಳುತ್ತೇವೆ ಅಂದರೆ ನಮ್ಮನ್ನು ನಾವು ಮೊದಲು ಕನ್ನಡಿಗೆ ನೋಡಿಕೊಳ್ಬೇಕೋ ಬೇಡವೋ ಹೇಳಿ? ಇದಕ್ಕೆ ಯಾರೂ ಚಪ್ಪಾಳೆ ತಟ್ಟುವುದಿಲ್ಲ. ಇನ್ನೊಬ್ಬರಿಗೆ ಬೈದೆ ಅಂದರೆ ಜೋರಾಗಿ ಸಿರಳೆ ಬರ್ತವೆ ನಮ್ಮ ಹಣೆ ಬಾರಕ್ಕೆ. ಯಾವ ಮಟ್ಟದ ದುರಂತ ಇದು! ಮೊದಲಿಗೆ ನಾನು ಸರಿಯಾಗಬೇಕು. ನನ್ನ ಮುಖ ಕನ್ನಡಿಯಲ್ಲಿ ನಾನು ನೋಡಿಕೊಂಡು ನಾನು ಚಂದ ಇದ್ದೇನಾ
ಅಂತ ನನ್ನ ಮನಸ್ಸಿಗೆ ಅನ್ನಿಸಿದ ಮೇಲೆ ನಾನು ಸಮಾಜಕ್ಕೆ ಚಂದ ಇದ್ದೀನೋ ಬಿಟ್ಟಿನೋ ಅದು ಸಮಾಜ ನಿರ್ಧಾರ ಮಾಡಲಿ. ಛತ್ರಪತಿ ಮಹಾರಾಜರ ಜಯಂತಿ ಬಂತು, ಮರಾಠರಿಗೆ ಸೀಮಿತ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಜಯಂತಿ ಬಂತು, ಪಂಚಮಸಾಲಿಯವರಿಗೆ ಸಂಬಂಧ. ಬಸವಣ್ಣನವರ ಜಯಂತಿ ಬಂತು, ಅದೊಂದಕ್ಕೆ ಮಾತ್ರ ಸೀಮಿತ. ಯಾಕೀಗೆ? ಎದೆ ಮುಟ್ಟಿಕೊಂಡು ಕೇಳ್ಕೊಳ್ಳಿ, ಯಾವ ಬಾಯಿಂದ ಹೇಳಬೇಕು ನಾವು ಹಿಂದೂ ಅಂತ? ಯಾವುದೋ ಒಂದು ಸೀಮಿತ ಪ್ರಾಂತೀಯ ಜಾತಿಯನ್ನು ಮಾಡಿಕೊಂಡು ನನ್ನ ಅಖಂಡ ಹಿಂದೂ ರಾಷ್ಟ್ರವನ್ನು ಒಡೆಯುವುದಕ್ಕೆ ನಾನು ಕಾರಣನಾಗ್ತಾ ಇದ್ದೇನೆ. ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಮಾಜಕ್ಕೆ ಹೋರಾಡಿಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮನಂತಹ, ಸಂಗೊಳ್ಳಿ ರಾಯಣ್ಣನಂತಹ ಮಹಾಮಹಾಜ್ಞಾನಿಗಳು, ಮಹಾಮಹಾ ಸ್ವತಂತ್ರ ಸಂಗ್ರಾಮಕ್ಕೆ ಹೋರಾಡಿದಂತಹ ಧೀರ ಧೀಮಂತ ದಿಟ್ಟ ಮಹಾನುಭಾವರು ಹಿಂದೂಗಾಗಿ ಹೋರಾಡಲಿಲ್ವಾ? ಕೇವಲ ತಮ್ಮ ತಮ್ಮ ಜಾತಿಗಷ್ಟೇ ಹೋರಾಡ್ಕೊಂಡ್ರ? ಹೈಂದವಿ ಸ್ವರಾಜ್ ಅಂತ ಅಂದ್ರು ಅಥವಾ ಮರಾಠಿ ಸ್ವರಾಜ್ ಅಂತ ಅಂದ್ರು ಛತ್ರಪತಿ ಮಹಾರಾಜರು? ಯಾಕೆ ಈ ನಮ್ಮಲ್ಲಿ ಈ ಪಂಗಡಗಳು? ಯಾಕೆ ನಮ್ಮಲ್ಲಿಯೇ ನಾವು ಕಿತ್ತಾಡಿಕೊಳ್ಳುವಂಥ, ಇನ್ನೊಬ್ಬರಿಗೆ ನಗೆಪಾಟಲು ಮಾಡಿಕೊಳ್ತಾ ಇದ್ದೀವಿ ನಾವು ಅಷ್ಟೇ? ಬಾಂಧವರೇ, ನಿಮಗೊಂದು ವಿಚಾರ ಗೊತ್ತಿರಲಿ. ಒಂದಾನೊಂದು ಕಾಲಕ್ಕೆ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟ ದೇಶ ನನ್ನ ಭಾರತ ದೇಶ. ಸ್ವಂ ಸ್ವಂ ಜನಾನ್ ಶಿಕ್ಷೇರನ್ ಪೃಥಿವ್ಯಾ ಸರ್ವಮಾನವಾಹ. ಇಡೀ ಜಗತ್ತಿನಲ್ಲಿ ನಾಲೆಡ್ಜ್ ಟ್ರೆಸರಿ ಅಂತೇನಾದರೂ ಇದ್ರೆ, ಜ್ಞಾನ ನಿಧಿ ಅಂತೇನಾದರೂ ಇದ್ರೆ, ಇವತ್ತಿನ ಪಾಶ್ಚಾತ್ಯದ ಸಾಕ್ರಟಿಸ್ ಇರಲಿ, ಅರಿಸ್ಟಾಟಲ್ ಇರಲಿ, ಇನ್ಯಾವುದೇ ಇರಲಿ, ಅವರೆಲ್ಲರಿಗೂ ಸ್ಫೂರ್ತಿಯಾದದ್ದು ನನ್ನ ಭಾರತ ದೇಶ. ಅವರೆಲ್ಲರಿಗೂ ಆಹಾರ ಕೊಟ್ಟದ್ದು ನನ್ನ ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ಹುಟ್ಟಿ ಬಂದವ ನಾನು ಇವತ್ತು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇನ್ನೊಬ್ಬರಿಗೆ ಕೈ ಚಾಚ್ತೇನೆ ನಾನು? ಎಲ್ಲಿ ಇದೆ ನನ್ನ ಸಮಾಜ? ಎಲ್ಲಿದೆ ನನ್ನ ಸಮಾಜ? ಯಾವ ಮಟ್ಟಕ್ಕೆ ನನ್ನ ಸಮಾಜದ ವಿಚಾರಧಾರೆಗಳಿರಬೇಕು? ಹಿಂದೂ ಅಂದರೆ ಅದೊಂದು ಕೇವಲ ಧರ್ಮ ಅಲ್ಲ, ಇದೊಂದು ಸನಾತನ ಸಂಸ್ಕೃತಿ, ಅದು ಜೀವನದ ಪದ್ಧತಿ. ಇಡೀ ಜಗತ್ತನ್ನು ಮುನ್ನಡೆಸುವಂತಹ ರಾಮ ಮಂತ್ರ, ಅದು ನನ್ನ ಹಿಂದೂ ಧರ್ಮ. ಈ ಹಿಂದೂ ಧರ್ಮಕ್ಕೆ ರಾಜನಾಗಿ ಇರುವ ಅಖಂಡ ಭೂಮಂಡಲಾಧಿಪತಿ ಶ್ರೀರಾಮ. ರಾಮ ಅಂದರೆ ಕೇವಲ ದೇವರು ಅಂತ ಇಟ್ಕೊಳ್ಬೇಡಿ. ರಾಮ, ಅದರೊಳಗಿನ ಮೊದಲನೇ ಅಕ್ಷರ ರ ಅಂದರೆ ರಾಷ್ಟ್ರ, ಮ ಅಂದರೆ ಮರ್ಯಾದೆ. ರಾಮನ ಪೂಜೆ ಅಂದರೆ ಅದು ರಾಷ್ಟ್ರದ ಮರ್ಯಾದೆಯ ಪೂಜೆ. ಗಮನದಲ್ಲಿ ಇಟ್ಕೊಳ್ಳಿ. ಇಂತಹ ನಮ್ಮಲ್ಲಿಯೇ ನಾವೇ ಸಣ್ಣಾಗಿ ವಿಚಾರ ಮಾಡುವ, ಇವ ನನ್ನವ ಅಲ್ಲ, ಇವ ಆ ಒಂದು ಪಾರ್ಟಿ, ಈ ಒಂದು ಪಾರ್ಟಿ, ಆ ಒಂದು ಗುಂಪು, ಈ ಒಂದು ಗುಂಪು, ಅದು ನನ್ನ ಮನೆಗೆ ಸೀಮಿತ ಇರಲಿ, ನನ್ನ ಕಚೇರಿಗೆ ಸೀಮಿತ ಇರಲಿ. ನನ್ನ ಸಮಾಜ ಅಂತ ಬಂದರೆ ಎಲ್ಲರೂ ಸೇರಿ ಒಗ್ಗೂಡಿ ಹೋಗೋಣ ಅನ್ನುವ ಭಾವನೆ ನಮಗೆ ಬಂದಾಗ ಮಾತ್ರ ಈ ಹಿಂದೂ ಧರ್ಮ ಸಮ್ಮೇಳನಗಳಿಗೆ ಸರಿಯಾದ ಅರ್ಥ ಬರುವುದಕ್ಕೆ ಸಾಧ್ಯವಿದೆ. ಆತ್ಮೀಯ ಬಂಧುಗಳೇ, ಬಹಳ ಮಾತಾಡ್ತಾ ಇದ್ದೇನೆ, ಸಮಯ ಆಗಿದೆ. ಆಯೋಜಕರು ನನ್ನ ಕಡೆಗೆ ನೋಡುವ ಒಳಗಾಗಿ ನನ್ನ ಭಾಷಣ ಮುಗಿಸಿಬಿಡ್ತೇನೆ. ಒಂದೇ ಕಳಕಳಿಯ ವಿಚಾರವಿದೆ, ಒಂದೇ ಕಳಕಳಿಯ ವಿನಂತಿ ಇದೆ. ಧರ್ಮ ಅಂತ ಬಂದಾಗ, ಹಿಂದೂ ಅಂತ ಬಂದಾಗ ಯಾರು ಅವ ಇವ, ಆ ಜಾತಿ ಈ ಜಾತಿ, ಕೆಳ ಜಾತಿ ಮೇಲ್ಜಾತಿ ಅಂತನ್ನದೆ ನಾವೆಲ್ಲರೂ ಹೆಮ್ಮೆಯ ಹಿಂದೂ ಪುತ್ರರು ಅನ್ನುವುದನ್ನು ಮನಗಂಡು ನಾವು ಸಮಾಜಕ್ಕೆ ದುಡಿಯೋಣ. ಅಂದರೆ ಮಾತ್ರ ನಮ್ಮ ಮೇಲೆ ಚಪ್ಪಲಿ ಏಟು, ಕಲ್ಲಿನ ಏಟು ಕಮ್ಮಿಯಾಗುವುದಕ್ಕೆ ಸಾಧ್ಯ. ಇನ್ನೊಬ್ಬರನ್ನು ಬೈದರೆ ನನ್ನ ಸಮಾಜ ಎಂದಿಗೂ ಮುಂದೆ ಬರುವುದಿಲ್ಲ. ಬರೇ ಬೈಯೋದಾಯಿತು, ಸಮ್ಮೇಳನಕ್ಕಷ್ಟೇ ಬೈಯೋದು. ನಾಳೆ ಏನು ಹೇಳಿದ್ರಿ ಅಂದರೆ ನಾಳೆ ಅಲ್ಲಿ ಒಂದು ವಿಚಾರ ಶುರು. ನಿನ್ನೆ ಅಥವಾ ಹಿಂದಿನ ವರ್ಷದ ಸಮ್ಮೇಳನದಲ್ಲಿ ಈ ಒಂದು ಘೋಷಣೆ ನಾನು ಮಾಡಿದೆ, ಅದಕ್ಕೆ ನಾನು ಎಷ್ಟು ಬದ್ಧ.
ಮೈಕಿಗೆ, ಚಪ್ಪಾಳೆಗೆ, ಸಿಳ್ಳೆಗೆ, ಕೇಕೆಗೆ ಮಾತ್ರ ನನ್ನ ಭಾಷಣ ಸೀಮಿತ ಆಯಿತೋ, ಅಥವಾ ನಾನು ಮಾಡಿದ ಭಾಷಣ, ನಾನು ಮಾಡಿದಂತಹ ಈ ಮಾತು ನನ್ನ ಮನಸ್ಸಿನ ಜೊತೆಗೆ, ನನ್ನ ಜೊತೆಗೆ ಎಷ್ಟು ಜನರನ್ನು ನಾನು ಸನಾತನ ಸಂಪ್ರದಾಯಕ್ಕೆ ತಂದೆ ಅನ್ನುವ ಸಿಂಹಾವಲೋಕನ ನಾವು ಎಂದು ಮಾಡಿಕೊಳ್ತೇವೆ, ಅಂದು ನನ್ನ ಈ ಹೆಮ್ಮೆಯ ಹಿಂದೂ ಸನಾತನ ಧರ್ಮ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯವಿದೆ. ಇಂತಹ ಶ್ರೇಷ್ಠವಾದ ಕಾರ್ಯಕ್ರಮಗಳು, ಇದಕ್ಕೊಂದು ಹಿನ್ನೆಲೆ ಬೇಕು. ಮೊದಲಿನಿಂದಲೂ ನಾನು ಗಮನಿಸ್ತಾ ಇದ್ದೆ, ಯಾರಾದರೂ ಈ ಸಮ್ಮೇಳನದ ಹಿನ್ನೆಲೆಯನ್ನು ಹೇಳ್ತಾರೋ ಅಂತ. ಯಾರೂ ಹೇಳಲಿಲ್ಲ, ಹಾಗಾಗಿ ನಾನೇ ಒಂದು ಮಾತಿನಲ್ಲಿ ಹೇಳಿಬಿಡ್ತೇನೆ. ನನ್ನ ಅಖಂಡ ಭಾರತ ಅನ್ನುವ ಶಬ್ದಕ್ಕೆ ಈ ಕೆ ಟು ಕೆ ಅಥವಾ ಕನ್ಯಾಕುಮಾರಿ ಟು ಕಾಶ್ಮೀರ ಅಂತಾಗಲಿ, ಅಥವಾ ಪಿ ಟು ಯು ಇದ್ದಂತೆ ಈ ಕಡೆಗೆ ಪಶ್ಚಿಮದ ದ್ವಾರಕೆಯಿಂದ ಈ ಕಡೆಗೆ ಅರುಣಾಚಲ, ಇಷ್ಟೇ ನನ್ನ ಭಾರತ ಎನ್ನುವ ಸಂಕುಚಿತ ಭಾವನೆಯಲ್ಲಿ ಈಗ ನಾವಿದ್ದೇವೆ. ನನ್ನ ಭಾರತ ಮೇಲಿನ ಅಫ್ಘಾನಿಸ್ತಾನ್, ಇವತ್ತಿನ ಆ ಒಂದು ಇನ್ನೊಂದು, ಅದರ ಹೆಸರು ಹೇಳಲಿಕ್ಕೂ ನನಗೆ ಮುಜುಗರ, ಆ ಒಂದು ಸ್ಥಾನ, ಅದನ್ನು ಮುಂದೆ ಮಾಡಿಕೊಂಡು ಈ ಕಡೆಗೆ ಬರ್ಮಾ, ಆ ಕಡೆಗೆ ಬಾಂಗ್ಲಾದೇಶ, ನೇಪಾಳ, ಮಂಗೋಲಿಯಾ, ಇದೆಲ್ಲ ಸೇರಿ ಕೆಳಭಾಗಕ್ಕೆ ಬಂದರೆ ಶ್ರೀಲಂಕಾ, ಇಂತಹ ದೊಡ್ಡದಾದ ನನ್ನ ಅಖಂಡ ಭಾರತ. ಈ ಅಖಂಡ ಭಾರತದ ಕಲ್ಪನೆಯನ್ನು ಕಟ್ಟಿದವರು ನನ್ನ ಹೆಮ್ಮೆಯ ಸ್ವತಂತ್ರ ವೀರ ಸಾವರ್ಕರ್, ನನ್ನ ಹೆಮ್ಮೆಯ ಭರತಖಂಡದ ಹೆಮ್ಮೆಯ ಪುತ್ರ ಸುಭಾಷ್ ಚಂದ್ರ ಬೋಸ್. ಅಂತಹ ಮಹನೀಯರೆಲ್ಲ ಈ ಒಂದು ಸನಾತನ ಹಿಂದೂ ಎನ್ನುವ ಸಂಪ್ರದಾಯದ ಮುನ್ನೆಲೆಗೆ ಬರುವುದಕ್ಕೆ ಕಾರಣೀಕರ್ತರು ಒಂದು ಪೀಳಿಗೆ. ಅದರ ಜೊತೆಗೆ ಇವರೆಲ್ಲ ಹೊರಗಿನ ಭಾರತ ಕಟ್ಟೋದಕ್ಕೆ ನೋಡಿದರೆ ಒಳಗಿನ ಭಾರತ ಸದೃಢ ಆಗಬೇಕಲ್ಲ. ಭಾರತ ಸಾಮಾನ್ಯ ಈಗ ನಾವು ಒಂದು ಬಲೂನ್ ಥರ ಆಗಿಬಿಟ್ರೆ ಹೊರಗಿನವ್ರು ಪಿನ್ ಚುಚ್ಚೋರು ಭಾಳ ಇರ್ತಾರೆ. ನಮ್ಮ ಕಡೆಗೆ ಏನೇ ಒಂದು ಕಾರ್ಯಕ್ರಮ ಆಗಲಿ ಪಿನ್ ಚುಚ್ಚೋದು ಅಂತೆಲ್ಲ ಭಾಳ ಇರ್ತಾರೆ. ಆ ಪಿನ್ ಚುಚ್ಚಿಬಿಟ್ರೆ ಅದು ಪುಸ್ ಅಂತ ಬಿಡುತ್ತದು, ಏನು ಒಳಗೆ ಸತ್ವ ಇಲ್ಲ ಅಂತ. ಆದರೆ ಒಳಗಿನ ಸತ್ವವನ್ನು ತುಂಬುವುದಕ್ಕಾಗಿ ಸ್ಥಾಪನೆಯಾದ ನನ್ನ ಹೆಮ್ಮೆಯ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ. ಆ ಸಂಸ್ಥೆಯ 100 ವರ್ಷ ಶತಮಾನೋತ್ಸವ ನಡೆಯುವ ಈ ಪ್ರಸಂಗದಲ್ಲಿ 1 ಲಕ್ಷ ವಿಶ್ವ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಈ ಸಮಾಜದ ಹೆಮ್ಮೆಯ ಹಿಂದೂ ಪುತ್ರರೆಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ನಮ್ಮದೊಂದು ದೊಡ್ಡ ಸೌಭಾಗ್ಯವೇ ಸರಿ. ಅವರು ಯಾರನ್ನೂ ನಾವು ನೋಡಲಿಲ್ಲ, ಸುಭಾಷ್ ಚಂದ್ರರನ್ನು ನೋಡಲಿಲ್ಲ, ಮತ್ತು ಸಾವರ್ಕರ್ ಅವರನ್ನು ನೋಡಲಿಲ್ಲ. ಇಂಥವ್ರು ಯಾರನ್ನೂ ನೋಡದೇ ಇದ್ದರೂ ಕೂಡ ಅವರೆಲ್ಲರ ಪ್ರತಿಬಿಂಬರಾಗಿ ಇಂತಹ ಎಲ್ಲ ಶ್ರೇಷ್ಠ ಸನ್ಯಾಸಿಗಳು, ನನ್ನ ಹಿಂದೂ ಧರ್ಮದ ವೀರ ಯೋಧರಂತೆ ಅವರು ಇವತ್ತೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಸಹಕಾರಿಗಳಾಗಿ, ಅಷ್ಟೇ ಅಲ್ಲದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿದ್ದೀರಿ. ನಾನು ಕಾರ್ಯಕ್ರಮಕ್ಕೆ ಹೋಗಿ ಏನು ತಿಳ್ಕೊಂಡು ಬಂದೆ ಅಂತ ನೀವು ರಾತ್ರಿ ಮಲಗಿದಾಗ ಅಪ್ಪಿ ಕನಸೇನಾದರೂ ಬಿದ್ದರೆ ಆಗ ಒಂದು ನಿರ್ಧಾರ ಕನಸಲ್ಲಾದರೂ ಮಾಡಿ, ಕನಿಷ್ಠ ಪಕ್ಷ ಇನ್ನೊಂದನ್ನು ಸುಧಾರಿಸಿಕೊಳ್ಳೋದಕ್ಕಿಂತ ಮೊದಲಿಗೆ ನನ್ನ ಹಿಂದೂ ಸಮಾಜ, ನನ್ನ ಅಕ್ಕ ತಂಗಿಯರು, ನನ್ನ ಹಿಂದೂ ಬಂಧು ಬಾಂಧವರನ್ನು ನಾನು ಮೊದಲಿಗೆ ದೃಢೀಕರಿಸ್ತೇನೆ, ಅವರನ್ನು ನನ್ನ ಸಮಾಜದಲ್ಲಿ ಏನೇ ಇರುವಂತೆ ಮಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ನೀವೆಲ್ಲರೂ ಮಾಡಿದಿರಿ ಅಂತಾದರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಒಮ್ಮೆ ಜೋರಾಗಿ ಎರಡೂ ಕೈ ಆಕಾಶಕ್ಕೆ ಚೆಲ್ಲಿ ಹೇಳಿಬಿಡಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಶ್ರೀರಾಮ್.